ಈ 18ರ ವಯಸ್ಸಲ್ಲಿ ನಾನ್ ಬಡವ ಅಂತೀಯಾ, ಇದರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ. ಇದೇ ಮಾತನ್ನ ನೀನ್ 28ರ ವಯಸ್ಸಲ್ಲಿ ನಾನ್ ಬಡವ ಅಂದ್ರೆ ಮೇ ಬಿ ನಿಂದೇ ತಪ್ಪಾಗಿರುತ್ತೆ. ನಿನ್ನ ಎಫರ್ಟ್ಸ್ ನ ಡಬಲ್ ಮಾಡು. ರಾಜನಾಗ್ಬೇಕು ಅನ್ನೋ ಆಸೆ ಇದ್ರೆ ಗುಲಾಮನ ತರ ಕೆಲಸ ಮಾಡೋದನ್ನ ಕಲಿ, ಮಾಡಿ ತೋರ್ಸು. ಪ್ರತಿಯೊಬ್ರು ಹೇಳ್ಬೇಕು ನಾನು ನಿಂತರ ಆಗ್ಬೇಕಂತ. ಯಾರು ಕೂಡ ಅಂದಾಜ್ ಮಾಡಿರ್ಬಾರ್ದು ನೀನ್ ಏನಾಗ್ತೀಯಾ ಅಂತ. ನಿನ್ ಕೈಯಲ್ಲಿ ಆಗಲ್ಲ ಅಂದೋರ ಪ್ರತಿಯೊಬ್ಬರ ಮನೆಗೋಗಿ ನೀನ್ ಸ್ವೀಟ್ಸ್ ಕೊಡ್ಬೇಕು. ಈ ಜೀವನದಲ್ಲಿ ನೆಮ್ಮದಿ ಬೇಕು ಅಂತೀಯಾ, ಆಗಿದ್ರೆ ನಿನ್ನ ಫೋಕಸ್ ನ ನಿನ್ನ ಕೆಲ್ಸದ ಕಡೆ ಕೊಡು. ನೀನು ಬೇರೆಯವರ ಮಾತಿನ ಮೇಲೆ ಗಮನ ಇದ್ರೆ ಕಂಡ ಕನಸು ಕನಸಾಗೇ ಇರುತ್ತೆ. ನಿನ್ನನ್ನ ಬೆಟರ್ ಮಾಡ್ಕೊಳ್ಳೋಕೆ ನಿನ್ನ ಪೂರ್ತಿ ಸಮಯ ಕೊಡು. ಸೋಂಬೇರಿ ಆಗ್ಬೇಡ. ಈ ಸೋಂಬೇರಿತನ ಎಷ್ಟೋ ಜನರ ಜೀವನವನ್ನೇ ಹಾಳು ಮಾಡ್ಬಿಟ್ಟಿದೆ. ತುಂಬಾ ಯೋಚಿಸ್ಬೇಡ. ಈ ಟೈಮ್ ಇರೋದೆ ಮಾಡ್ ತೋರ್ಸೋಕೆ. ನಿನ್ನೆ ಏನಾಯ್ತೋ ಅದಾಗೋಯ್ತು. ಈ ಕ್ಷಣದಿಂದ ಬೆಟರ್ ಸ್ಟಾರ್ಟ್ ಮಾಡು. ಯಾರು ನಿನ್ನ ಕನಸನ್ನ ನೋಡಿ ನಗ್ತಾ ಇದ್ದಾರೋ ಅವರ ಬಾಯನ್ನ ಮುಚ್ಚಿಸ್ಬೇಕು ನಿನ್ನ ಹಾರ್ಡ್ ವರ್ಕ್ ನಿಂದ. ಇಲ್ಲಿ ನಿನ್ ಪರಿಸ್ಥಿತಿ ಏನೋ, ಯಾವ ಪರಿಸ್ಥಿತಿಯಲ್ಲಿ ನೀನ್ ಬದುಕ್ತಿದ್ಯಾ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಆ ಪರಿಸ್ಥಿತಿಯನ್ನ ನೀನೇ ಬದಲಾಯಿಸಬೇಕು. ಇವತ್ತಿನ ನಿನ್ನ ಕರ್ಮವೇ ನಾಳೆಯ ನಿನ್ನ ಭವಿಷ್ಯ. ಜೀವನದ ಗುರಿ ಏನು ಅನ್ನೋದನ್ನ ಒಂದು ಡೈರಿಯಲ್ಲಿ ಬರ್ಕೋ. ಅದನ್ನ ಮುಟ್ಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಾನು ಬರೀ. ಇದ್ರಿಂದ ನಿನ್ನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಆ ವೀಕ್ನೆಸ್ ನ ಓವರ್ಕಮ್ ಮಾಡೋಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡು. ಒಬ್ಬ ವ್ಯಕ್ತಿಯ ಸಕ್ಸಸ್ಗೆ ಒಂದು ಬಲವಾದ ಗುರಿ, ಅದನ್ನ ಮುಟ್ಟಲು ಸತತ ಪ್ರಯತ್ನ ಬೇಕು ಅನ್ನೋದನ್ನ ಎಂದಿಗೂ ಮರಿಬೇಡ. ಇವತ್ತು ಅಪ್ಪನ ಫೋನ್ ಬಂತು, ಆದ್ರೆ ನಾನ್ ರಿಸೀವ್ ಮಾಡ್ಲಿಲ್ಲ. ರಿಂಗ್ ಆಗ್ತಾನೆ ಇತ್ತು. ಫೋನ್ ನನ್ನ ಎದುರುಗಡೆ ಇದ್ರೂನು ನಾನ್ ಫೋನ್ ರಿಸೀವ್ ಮಾಡೋಕಾಗ್ತಿಲ್ಲ. ಅಪ್ಪನ ಮುಂದೆ ಈ ಸೋತ ಮುಖ ಇಟ್ಕೊಂಡು ಹೋಗೋದು ಅದೊಂಥರ ನೋವನ್ನ ಕೊಡುತ್ತೆ. ನನಗ್ ಗೊತ್ತು ಅಪ್ಪ ಹೇಳ್ಬಹುದು ಇರ್ಲಿ ಬಿಡ್ಮಗು ಚಿಂತೆ ಮಾಡ್ಬೇಡ ಅಂತ, ಆದ್ರೆ ಧೈರ್ಯ ಸಾಕಾಗ್ಲಿಲ್ಲ. ಫೋನ್ ಎತ್ತಿ ಆ ಮಾತನ್ನ ಕೇಳೋಕೆ. ಪಾಸ್ ಆಗ್ಲಿಲ್ವಾ ಎಕ್ಸಾಮ್ ಅಲ್ಲಿ, ಮನಸ್ಸು ಮುರಿದೋಗುತ್ತೆ, ತುಂಬಾ ನೋವಾಗುತ್ತೆ. ಪ್ರಯತ್ನ ಪಟ್ಟು ಸಕ್ಸಸ್ ನ ಹತ್ರ ಹೋಗಿ ಇನ್ನೇನ್ ಪಾಸ್ ಆಗುತ್ತೆ ಅಂತ ಅಂದ್ಕೊಂಡ್ರು ಪಾಸ್ ಆಗ್ದಿರ ಇದ್ದಾಗ ಅನ್ಸುತ್ತೆ ಒಂದೇ ಸೆಕೆಂಡ್ ಅಲ್ಲಿ ಅಪ್ಪ ಅಮ್ಮನ ನಂಬಿಕೆನ ಕಳ್ಕೊಳ್ತಿದ್ದೀನೇನೋ ಅಂತ. ಅಕ್ಕ ಅಣ್ಣನಿಗೆ ನನ್ ಮೇಲಿದ್ದ ನಂಬಿಕೆ ಭರವಸೆ ಕಡಿಮೆ ಆಗೋ ಹಾಗೆ ಮಾಡ್ತಿದ್ದೀನೇನೋ ಅನ್ಸುತ್ತೆ. ನನಗ್ ಮಾತ್ರ ಗೊತ್ತು ಈ ಎಕ್ಸಾಮ್ಗೆ ಎಷ್ಟು ಪ್ರಿಪೇರ್ ಆಗಿದ್ದೆ ಅಂತ, ಎಷ್ಟು ಕಷ್ಟಪಟ್ಟೆ ಅಂತ. ಆದ್ರೆ ಎಲ್ಲಿವರೆಗೂ ಎಕ್ಸಾಮ್ ಕ್ಲಿಯರ್ ಆಗಲ್ವೋ ಅಲ್ಲಿವರೆಗೂ ಯಾರ್ ಕೇಳಿಸ್ಕೊಳ್ತಾರೆ ನನ್ ಕಷ್ಟನ? ಒಂದ್ ರೂಮ್ ಅಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ಕುತ್ಕೊಂಡು ಯೋಚಿಸ್ಬೇಕಾದ್ರೆ ನನ್ ಮನ್ಸಲ್ಲಿ ಬರುತ್ತೆ ನನ್ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ. ನನ್ ತಂದೆ ತಾಯಿಗೆ ಈ ಸಮಾಜಕ್ಕೆ ನನ್ ಮೇಲೆ ಇರೋ ನಂಬಿಕೆನ ನಾನ್ ಪೂರ್ತಿ ಮಾಡ್ತೀನಾ ಅಂತ. ಲೈಫ್ ಎಲ್ಲೋಗ್ತಿದೆ ಗೊತ್ತಿಲ್ಲ, ಗೊತ್ತು ಗುರಿ ಇಲ್ಲದ ಜೀವನ ಆಗೋಗಿದೆ. ನನ್ಗ ಅರ್ಥ ಆಗ್ತಿಲ್ಲ ನಾನ್ ಮಾಡೋದಾದ್ರೂ ಏನೋ. ಈ ಸಂಘರ್ಷದಿಂದ ಹೊರಗಡೆ ಬರೋಕೆ ಮನಸ್ಸು ತುಂಬಾ ಬಯಸ್ತಿದೆ, ಆದ್ರೆ ನನ್ನ ಗೆಲುವನ್ನ ನೋಡೋಕೆ ಬಯಸ್ತಿರೋ ನನ್ನ ತಂದೆಯ ಕಣ್ಣುಗಳು, ನನ್ನ ಭವಿಷ್ಯವನ್ನ ಎದುರು ನೋಡ್ತಿರೋ ನನ್ನ ತಾಯಿಯನ್ನ ನೋಡಿ ನನಗ್ ಒಳಗಿಂದಾನೆ ಒಂದು ಧ್ವನಿ ಬರುತ್ತೆ, ಒಂದಿನ ನೀನ್ ನಿನ್ ಲೈಫಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತೀಯಾ ಅಂತ. ನೀನ್ ಸೋಲೋ ಆಗಿಲ್ಲ. ಪ್ರತಿ ಮಿಡ್ಲ್ ಕ್ಲಾಸ್ ಸ್ಟೂಡೆಂಟ್ ನ ಲೈಫಲ್ಲಿ ಒಂದು ಕಾಮನ್ ಆಗಿರೋ ಆಸೆ ಇರುತ್ತೆ, ನಾನ್ ಸಕ್ಸಸ್ ಆಗೋದನ್ನ ನಾನ್ ತಂದೆ ತಾಯಿ ಕಣ್ಣಾರೆ ನೋಡ್ಬೇಕು ಅಂತ. ಅಪ್ಪ ಅಮ್ಮನ ಕೊನೆ ಭರವಸೆ ನಾನು ನನ್ನ ಕೊನೆ ಉಸಿರಿರೋವರೆಗೂ